See student, next problem will be same in the average period method. ಇಲ್ಲಿ average period method ಅಲ್ಲಿ ಅಂದಾಗ here two partners will be there. Savitri and Bharati are partners. ಅಂದ್ರೆ ಇಲ್ಲಿ ಯಾರು ಇದ್ದಾರೆ ಪಾರ್ಟ್ನರ್ಸ್? ಸಾವಿತ್ರಿ ಅಂಡ್ ಭಾರತಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್. ಅದರಲ್ಲಿ ಸಾವಿತ್ರಿ ಮತ್ತು ಭಾರತಿ ಅನ್ನೋ ಪಾರ್ಟ್ನರ್ಸು ಅವರು ಪ್ರಾಫಿಟ್ ಮತ್ತು ಲಾಸಸ್ನ ಈಕ್ವಲ್ಲಿ ಶೇರ್ ಮಾಡ್ಕೊತಾ ಇದ್ದಾರೆ. ಈಕ್ವಲಿ ಅಂದರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ 1:1. ಓಕೆ, 1:1 ಪ್ರಕಾರ ಅವ್ರು ಏನು ಮಾಡ್ತಾ ಇದ್ದಾರೆ? ಪ್ರಾಫಿಟ್ ಮತ್ತು ಲಾಸಸ್ನ ಅವರು ಶೇರ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಸಾವಿತ್ರಿ ಅನ್ನೋ ಪಾರ್ಟ್ನರ್ ವಿತ್ಡ್ರ್ಯೂ ₹1,500. ಅಂದರೆ ಸಾವಿತ್ರಿ ಅನ್ನೋಳು ಎಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾಳೆ ಅಂತಂದರೆ 1,500 ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್. ಅಂದರೆ ಸಾವಿತ್ರಿ ಅನ್ನೋ ಪಾರ್ಟ್ನರು 1,500ನ ವಿತ್ಡ್ರಾ ಮಾಡ್ತಾ ಇದ್ದಾಳೆ ಬಿಗಿನಿಂಗ್ ಆಫ್ ಈಚ್ ಮಂತ್. ಅಂದರೆ ಇಲ್ಲಿ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಸಾವಿತ್ರಿ ಆ್ಯಂಡ್ ಭಾರತಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಈಕ್ವಲಿ. ಇಲ್ಲಿ ಸಾವಿತ್ರಿ ಅನ್ನೋ ಪಾರ್ಟ್ನರು ವಿತ್ಡ್ರ್ಯೂ ₹1,500 ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್. ಅಂದರೆ ಸಾವಿತ್ರಿ ಅನ್ನೋ ಪಾರ್ಟ್ನರು 1,500ನ ವಿತ್ಡ್ರಾ ಮಾಡ್ಕೊತಾ ಇದ್ದಾಳೆ ಬಿಗಿನಿಂಗ್ ಆಫ್ ಈಚ್ ಮಂತ್. ನೆಕ್ಸ್ಟ್ ಭಾರತಿ ವಿತ್ಡ್ರ್ಯೂ ₹2,000. ಭಾರತಿ ಅನ್ನೋ ಪಾರ್ಟ್ನರ್ ಎಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾಳೆ ಅಂದರೆ 2,000 ಎಂಡ್ ಆಫ್ ಈಚ್ ಮಂತ್. ಓಕೆ ನೋಡಿ, ಸಾವಿತ್ರಿ ಅನ್ನೋ ಪಾರ್ಟ್ನರು 1,500ನ ಬಿಗಿನಿಂಗ್ ಆಫ್ ಈಚ್ ಮಂತಲ್ಲಿ ಮಾಡ್ತಾ ಇದ್ದಾಳೆ. ಭಾರತಿ ಅನ್ನೋಳು 2,000ನ ಎಂಡ್ ಆಫ್ ಈಚ್ ಮಂತ್. ಫಾರ್ ದಿ ಇಯರ್ ಎಂಡಿಂಗ್ ಅಂದರೆ ನಮ್ಗೆ ಇಯರ್ ಎಂಡಿಂಗ್ ಯಾವ ಕೊಟ್ಟಿದ್ದಾನೆ? 31st March 2019. ಓಕೆ, ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಅಂದರೆ ಇಲ್ಲಿ ಬೋತ್ ಪಾರ್ಟ್ನರ್ಸು ಅವರು ಅಮೌಂಟ್ನ ವಿತ್ಡ್ರಾ ಮಾಡ್ಕೊತಾ ಇದ್ದಾರೆ. ಯಾರವರು? ಸಾವಿತ್ರಿ 1,500 ಬಿಗಿನಿಂಗ್ ಆಫ್ ಈಚ್ ಮಂತ್, ಭಾರತಿ 2,000 ಅಟ್ ಎಂಡ್ ಆಫ್ ಈಚ್ ಮಂತ್. ಫಾರ್ ದಿ ಇಯರ್ ಎಂಡಿಂಗ್ 31st March 2009ನ ಕೊಟ್ಟಿದ್ದಾರೆ, 2019ನ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಇಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪ್ರೊವೈಡ್ ಮಾಡಿದ್ದಾನೆ ಅಂತಂದರೆ 12% ಪರ್ ಆ್ಯನಮ್. ನಮಗೆ ಇಲ್ಲಿ 12% ಪರ್ ಆ್ಯನಮ್. ಇಲ್ಲಿ ನಿಮ್ಗೆ ಯಾವ ಮೆಥಡಲ್ಲಿ ಮಾಡಿ ಅಂತ ಹೇಳಿದ್ದಾನೆ? ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್. ಓಕೆ, ಅಲ್ಲಿಗೆ ನಾವು ಬೋತ್ ಪಾರ್ಟ್ನರ್ಸ್ದು ನಾವು ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂಡರ್ ಅವರೇಜ್ ಪೀರಿಯಡ್ ಮೆಥಡಲ್ಲಿ ನಾವು ಬೋತ್ ದಿ ಪಾರ್ಟ್ನರ್ಸ್ ಇಂಟ್ರೆಸ್ಟ್ ನಾವು ಫೈಂಡ್ ಔಟ್ನ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಇಲ್ಲಿ ನಾವು ನೋಡಿದಾಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಸಾವಿತ್ರೀಸ್ ಡ್ರಾಯಿಂಗ್. ಇಲ್ಲಿ ನಾವು ಯಾರ್ದು ನೋಡಬೇಕಾಗುತ್ತೆ ಅಂದರೆ ಫಸ್ಟು ಸಾವಿತ್ರೀಸ್ ಡ್ರಾಯಿಂಗ್ಸ್ನ ನಾವು ನೋಡಬೇಕಾಗುತ್ತೆ. ಇಲ್ಲಿ ಸ್ಟೆಪ್ 1 ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ. ಸ್ಟೆಪ್ 1ಅಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ಕೊಬೇಕು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪೀರಿಯಡ್. ಇಲ್ಲಿ ಅವರೇಜ್ ಫಸ್ಟ್ ನಾವಿಲ್ಲಿ ಅವರೇಜ್ ಪೀರಿಯಡ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅವರೇಜ್ ಪೀರಿಯಡ್ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಅವರೇಜ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಲಾಂಗೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಡಿವೈಡೆಡ್ ಬೈ 2. ಇನ್ನೂ ಒಂದ್ಸರಿ ಹೇಳ್ತೀನಿ ನೋಡಿ ಫಾರ್ಮುಲಾ. ಅವರೇಜ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಲಾಂಗೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಡಿವೈಡೆಡ್ ಬೈ 2. ಅಲ್ಲಿಗೆ ನಮಗೆ ಲಾಂಗೆಸ್ಟ್ ಪೀರಿಯಡ್ ಬಿಗಿನಿಂಗ್ ಆಫ್ ಅಂದರೆ ಸಾವಿತ್ರಿ ಅನ್ನೋಳು ಬಿಗಿನಿಂಗ್ ಆಫ್ ಈಚ್ ಮಂತಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಇಯರ್ ಎಂಡಿಂಗ್ ಕೊಟ್ಟಿರೋದು 31st March 2019 ಕೊಟ್ಟಿದ್ದೇನೆ. ದ ಇಯರ್ ವಿಲ್ ಬಿಗಿನಿಂಗ್ 1st April 2018. ಅವಾಗ ಇಲ್ಲಿ ಲಾಂಗೆಸ್ಟ್ ಪೀರಿಯಡ್ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಇಲ್ಲಿ ಏಪ್ರಿಲ್ ಟು ಮಾರ್ಚ್. ಇಲ್ಲಿ ಏಪ್ರಿಲ್ ಟು ಮಾರ್ಚ್ ಆವಾಗ ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ 12 months ಬರುತ್ತೆ. ಯಾಕಂದ್ರೆ ನಿಮಗೆ ಟೇಬಲ್ನ ನಾನು ಏನು ಮಾಡಿದ್ದೀನಿ, ವಾಟ್ಸಪ್ ಮಾಡಿದ್ದೀನಿ. ಆ ವಾಟ್ಸಪ್ಪಲ್ಲಿ ನೀವು ಕರೆಕ್ಟಾಗಿ ಟೇಬಲ್ನ ನೋಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಓಕೆ, ಆವಾಗ ಇಲ್ಲಿ ಏಪ್ರಿಲ್ ಅಂದಾಗ ಏಪ್ರಿಲ್ ಟು ಮಾರ್ಚ್, ಅಲ್ಲಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಅಲ್ಲಿಗೆ ನಿಮಗೆ ಲಾಂಗೆಸ್ಟ್ ಪೀರಿಯಡ್ಡು 12 months ಬರುತ್ತೆ. ಶಾರ್ಟೆಸ್ಟ್ ಪೀರಿಯಡ್ 1. ಆವಾಗ ಇಲ್ಲಿ ನೀವು ತೊಗೊಬೇಕಾರೋದು 1st March 2019 ಟು 31st March 2019. ಆವಾಗ ನಿಮಗೆ ಎಷ್ಟು ಬರುತ್ತೆ? ಶಾರ್ಟೆಸ್ಟ್ ಪೀರಿಯಡ್ 1 month ಬರುತ್ತೆ. ಆವಾಗ ನಿಮಗೆ 12 + 1 ಡಿವೈಡೆಡ್ ಬೈ 2 ಇವಿಲ್ಲಿ ನಾವು ತೊಗೊಬೇಕಾರೋದು 13/2 ಆರ್ 6.5 months. ಈ 6.5 months ಯಾವ ರೀತಿ ಬರುತ್ತೆ ಅಂದರೆ 13 ಡಿವೈಡೆಡ್ ಬೈ 2 ಮಾಡಿದ್ರೆ 6.5 ಬರುತ್ತೆ. ಅದನ್ನು ಆಫ್ ಅಂತೇಳಿ ನಾವು ಕನ್ಸಿಡರ್ನ ಮಾಡ್ತೀವಿ.
ಓಕೆ, ಆವಾಗ ಇಲ್ಲಿ ಕಾಮನ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆವರೇಜ್ ಪೀರಿಯಡ್ನ 13/2 ತೊಗೊತೀವಿ, ಯಾಕಂದರೆ ಈ ಆಫ್ ಇರೋದ್ರಿಂದ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ 2 ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್ ಅಂದರೆ ಇವಳು ಎಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾಳೆ, 1500. 1 ಇಯರ್ಗೆ ಎಷ್ಟು ಮಂತ್ಸ್ ಅಂದರೆ ನಮಗೆ 12 ಮಂತ್ಸ್. ಇಲ್ಲಿ 12 ಮಂತ್ಸ್ ನೀವು ತೊಗೊಂಡಾಗ 1500 ಇಂಟು 12 ಇಯರ್ ವಿ ಶುಡ್ ಬಿ ಗೆಟ್ಟಿಂಗ್ 18,000. ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 18,000. ನೆಕ್ಸ್ಟ್ ಸ್ಟೆಪ್ 3 ನಾವು ನೋಡಬೇಕಾಗುತ್ತೆ. ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಇಲ್ಲಿ ಇಂಟ್ರೆಸ್ಟನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ಅವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಓಕೆ, ಇನ್ನೂ ಒಂದು ಸರಿ ಫಾರ್ಮುಲಾ ಹೇಳ್ತೀನಿ ನೋಡಿ. ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ಅವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಅಲ್ಲಿಗೆ ನಿಮಗೆ ಟೋಟಲ್ ಡ್ರಾಯಿಂಗ್ಸ್ ಎಷ್ಟು ಬಂದಿದೆ, 18,000. ನೋಡಿ ಇಲ್ಲಿ 18,000 ಬಂದಿದೆ. ಅವರೇಜ್ ಪೀರಿಯಡ್ 13/2 ಇಂಟು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ, 12% ಪರ್ ಆನಮ್ ಇಂಟು 1/12. ಇದು ಕಾಮನ್ ಆಗಿ 1/12ನ ನಾವು ತೊಗೊತೀವಿ. 1/12 ಅವಾಗ ನಿಮ್ಗೆ ಬರೋದು 1170. ಇಲ್ಲಿ ನಮಗೆ ಎಷ್ಟು ಬರುತ್ತೆ ಅಂದರೆ 1170. ಅವಾಗ ಇಲ್ಲಿ ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಸಾವಿತ್ರೀಸ್ ಡ್ರಾಯಿಂಗ್ಸ್ ರುಪೀಸ್ 1170. ಓಕೆ, ಅದೇ ರೀತಿಯಾಗಿ ಇಲ್ಲಿ ಭಾರತಿ ಅನ್ನೋಳು ವಿತ್ಡ್ರಾ ಮಾಡ್ಕೊತಾ ಇದೆ. ಭಾರತಿ ಅನ್ನೋಳು ಎಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾಳೆ ಅಂದರೆ ಭಾರತಿ ವಿತ್ಡ್ರಿ ರುಪೀಸ್ 2000. ಎಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾಳೆ, 2000 ಎಂಡ್ ಆಫ್ ಈಚ್ ಮಂತ್. ಓಕೆ, ಅವಳು ಎಂಡ್ ಆಫ್ ಈಚ್ ಮಂತಲ್ಲಿ ನೋಡಿ, ಎಂಡ್ ಆಫ್ ಈಚ್ ಮಂತ್ ಶಿ ವಾಸ್ ವಿತ್ಡ್ರಾಯಿಂಗ್ ರುಪೀಸ್ 2000 ಅಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಇಯರ್ ದೇ ಶುಡ್ ಬಿ ಗಿವನ್ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ 12% ಪರ್ ಆನಮ್. ಓಕೆ, ಇದನ್ನು ಅಷ್ಟೇ ಆವರೇಜ್ ಪೀರಿಯಡಲ್ ಮೆಥಡಲ್ಲಿ ಮಾಡಿ ಅಂತ ಹೇಳಿದ್ದೇನೆ. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಕ್ಯಾಲ್ಕುಲೇಟ್ನ ಮಾಡಬೇಕಾಗುತ್ತೆ. ಓಕೆ, ಇಯರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಭಾರತೀಸ್ ಡ್ರಾಯಿಂಗ್. Calculation of interest on Bharati's drawing. Here also we should be taken step 1. Same ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪೀರಿಯಡ್. ಇಲ್ಲಿ ಅವರೇಜ್ ಪೀರಿಯಡ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಅವರೇಜ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಲಾಂಗೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಡಿವೈಡೆಡ್ ಬೈ 2. ಓಕೆ, ಇಲ್ಲಿ ಮಂತ್ ಎಂಡ್ ಕೊಟ್ಟಿರೋದ್ರಿಂದ ನಿಮಗೆ 30th ಏಪ್ರಿಲ್ 2018 ಬರುತ್ತೆ. ಯಾಕೆ ಇಯರ್ ಎಂಡಿಂಗ್ಗೆ ನಮ್ಗೆ ಯಾವ ಕೊಟ್ಟಿದ್ದಾನೆ, 31st ಮಾರ್ಚ್ 2019 ಕೊಟ್ಟಿದ್ದಾನೆ. ಆವಾಗ ಇಲ್ಲಿ 1 ಮಂತ್ ನಾವು ಇಲ್ಲಿ 1 ಡೇದು ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ನೆಕ್ಸ್ಟ್ ಮಂತಿಂದ ಮಾರ್ಚ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಮಾರ್ಚ್ ಕ್ಯಾಲ್ಕುಲೇಟ್ ಮಾಡಿದಾಗ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ನೋಡಿ 11 ಮಂತ್ಸ್ ಬರುತ್ತೆ ನಿಮಗೆ. ಅಲ್ಲಿಗೆ ಇಯರ್ ಎಂಡಿಂಗ್ ಬಂದಾಗ ನಿಮಗೆ 11 ಮಂತ್ಸ್ ಬರುತ್ತೆ ಲಾಂಗೆಸ್ಟ್ ಪೀರಿಯಡ್. ಶಾರ್ಟೆಸ್ಟ್ ಪೀರಿಯಡ್ 0 ಬರುತ್ತೆ. ಯಾಕೆ ಅಂತಂದರೆ ಇಯರ್ ಎಂಡಿಂಗ್ ಕೊಟ್ಟಿರೋದು ನಮಗೆ 31st ಮಾರ್ಚ್ 2019. ಎಂಡ್ ಆಫ್ ದಿ ಈಚ್ ಮಂತ್ ಅಂದಾಗ ಅವಳು ವಿತ್ಡ್ರಾ ಮಾಡೋದು ಸೇಮ್ ಡೇಟಲ್ಲಿ ವಿತ್ಡ್ರಾ ಮಾಡೋದ್ರಿಂದ ನಮಗೆ ಶಾರ್ಟೆಸ್ಟ್ ಪೀರಿಯಡ್ ವಿ ಶುಡ್ ಬಿ ಗೆಟ್ಟಿಂಗ್ 0. ಎಷ್ಟು ಬರುತ್ತೆ ಅಂದರೆ ನಮಗೆ 0 ಬರುತ್ತೆ. ಈ 0 ಬಂದಾಗ ಅವಾಗ ಇಲ್ಲಿ ನೀವೇನು ಮಾಡಬೇಕು, 11 + 0 ಡಿವೈಡೆಡ್ ಬೈ 2, 11/2. ಇದನ್ನು 11 ಡಿವೈಡೆಡ್ ಬೈ 2 ಅಂದಾಗ ನಿಮಗೆ 5.5 ಮಂತ್ಸ್ ಬರುತ್ತೆ. ಅಂದರೆ ಕ್ಯಾಲ್ಕುಲೇಟರ್ ನಿಮಗೆ 5.5 ಬರುತ್ತೆ. ಬಟ್ ಇದನ್ನು ನಾವೇನು ಮಾಡ್ತೀವಿ 5.5 ಮಂತ್ ಅಂತೇಳಿ ನಾವು ಕನ್ಸಿಡರ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಟೆಪ್ 2 ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್. ಇಲ್ಲಿ ಟೋಟಲ್ ಡ್ರಾಯಿಂಗ್ಸ್ ಅವಳು ಎಷ್ಟು ವಿತ್ಡ್ರಾ ಮಾಡ್ತಾ ಇದ್ದಾಳೆ, 2000 ಇಂಟು 12 ಮಂತ್ಸ್. ಇಯರ್ ವಿ ಶುಡ್ ಬಿ ಗೆಟ್ಟಿಂಗ್ 24,000. ನಿಮ್ಗೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 24,000 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಇಲ್ಲಿ ಇಂಟ್ರೆಸ್ಟ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ಅವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಅಲ್ಲಿಗೆ ನಿಮಗೆ ಟೋಟಲ್ ಬಂದಿರೋದೆಷ್ಟು ಡ್ರಾಯಿಂಗ್ಸು, ಟೋಟಲ್ ಡ್ರಾಯಿಂಗ್ಸ್ 24,000. ಅವರೇಜ್ ಪೀರಿಯಡ್ ಬಂದಿರೋದು ನಿಮಗೆ 11/2. ಇಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ, 12% ಕೊಟ್ಟಿದ್ದಾನೆ. 12%. ನೆಕ್ಸ್ಟ್ 1/12 ಅವಾಗ ನಿಮ್ಗೆ ಬರೋದು 1320. 1000 ಎಷ್ಟು ಬರೋದು, 24,000 ಇಂಟು 11/2 ಇಂಟು 12% ಇಂಟು 1/12 ಮಾಡಿದ್ರೆ ನಿಮ್ಗೆ ಬರೋದು 1320. ಅವಾಗ ಯಾರು ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಭಾರತೀಯ ಡ್ರಾಯಿಂಗ್ಸ್ ರುಪೀಸ್ 1320.
ಓಕೆ, ನೀವು ಕರೆಕ್ಟಾಗಿ ಇಲ್ಲಿ ಆಫ್ ಇಯರ್ ಆಗಲಿ ಇಯರ್ ಆಗಲಿ ಎಂಡಿಂಗು ಆಫ್ ಇಯರು ಮತ್ತು ಆಫ್ ಇಯರ್ ಎಂಡಿಂಗು ಬಿಗಿನಿಂಗು ಮಿಡಲ್ ಆಫ್ ಎವ್ರಿ ಮಂತ್ ನೋಡಬೇಕಂದ್ರೆ ನಾನು ನಿಮಗೆ ಒಂದು ಟೇಬಲ್ ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ. ಆ ಟೇಬಲ್ನ ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಈಸಿಲಿ ವಿ ಶುಡ್ ಬಿ ಫೈಂಡ್ ಔಟ್ ದಿ ಲಾಂಗೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಮತ್ತು ಶಾರ್ಟೆಸ್ಟ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ನ ನಾವು ನೋಡು.